ಈಗ ಕೇಳಿ ಕಥೆ ಅಂದದ ಮನಸ್ಸು. ಬರೆದವರು ಬಸಮ್ಮ ಭರಮಶೆಟ್ಟಿ. ಒಂದು ದಿನ ಹೀಗೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವ ಸಂದರ್ಭ ಬಂದಿತು. ರಾತ್ರಿ 8 ಗಂಟೆಗೆ ಬಸ್ ಬಿಟ್ಟರೆ ಬೆಳಿಗ್ಗೆ 8 ಗಂಟೆಗೆ ಮುಟ್ಟುವುದು. ಮಧ್ಯ 10 ಗಂಟೆಗೆ ಊಟಕ್ಕೆ ನಿಲ್ಲಿಸುತ್ತಿದ್ದರು. ಬಸ್ಸು ಪೂರ್ತಿ ತುಂಬಿತ್ತು. ಅದು ಸೆಮಿ ಸ್ಪೆಷಲ್ ಬಸ್ ಆಗಿತ್ತು. ನನ್ನ ಪಕ್ಕದ ಸೀಟೊಂದು ಖಾಲಿ ಇತ್ತು. ಯಾರಾದರೂ ಹೆಣ್ಣು ಮಕ್ಕಳು ಬಂದರೆ ಅದನ್ನು ಕೊಡಬೇಕಿತ್ತು. ರಾತ್ರಿ ಹೊತ್ತು ಬೇರೆಯವರಿಗೆ ಕೊಡುವ ಹಾಗಿಲ್ಲ. ಅದು ಆ ಬಸ್ಸಿನ ರೂಲ್ಸ್. ಸ್ವಲ್ಪ ಸಮಯದ ನಂತರ ಒಬ್ಬ 14-15 ವರ್ಷದ ಹುಡುಗಿ ಇರಬಹುದು. ಕಡು ಬಡತನದವಳು ಅಂತ ಅವಳ ನೋಡಿದವರು ಯಾರೇ ಆದರೂ ಹೇಳಬಹುದಾಗಿತ್ತು. ಹರಿದ ಲಂಗ ಬ್ಲೌಸು, ಕೆದರಿದ ಕೂದಲು, ಯಾರೋ ಕುಡಿದು ಬೀಸಾಕಿದ ಬಾಟಲಿನಲ್ಲಿ ನೀರು, ಒಂದು ಪೇಪರ್ನಲ್ಲಿ ಒಂದು ಬನ್ನು ಸುತ್ತಿಕೊಂಡು ಅದ್ಯಾವುದೋ ಮಧ್ಯದಲ್ಲಿ ಸುಮಾರು 12 ಗಂಟೆಗೆ ಬರುವ ಊರಿಗೆ ಟಿಕೆಟ್ ಕೇಳುತ್ತಿದ್ದಳು. ಅಣ್ಣ, 20 ರೂಪಾಯಿ ಕಡಿಮೆ ಇದೆ, ನಾಳೆ ಇದೇ ಬಸ್ಸಿಗೆ ಬರ್ತೀನಿ, ನಿನಗೆ ನಾಳೆ ಕೊಡ್ತೀನಣ್ಣ ಅಂದು ಬೇಡಿಕೊಳ್ಳುತ್ತಿದ್ದಳು. ಆದರೆ ಆ ಕಂಡಕ್ಟರ್, ಇಲ್ಲ ಇಳಿಯಮ್ಮ, ಎಲ್ಲಿಂದ ಬರುತ್ತಾರೋ ಅಂತ ಗದರಿಸುತ್ತಾ ಕೆಳಗೆ ತಳ್ಳುತ್ತಿದ್ದ. ನಾನು ಬಡತನದಿಂದ ಬಂದಿದ್ದರಿಂದ ಅಯ್ಯೋ ಅನಿಸಿ, ಕಂಡಕ್ಟರ್, ನಾನು 20 ರೂಪಾಯಿ ಕೊಡ್ತೀನಿ, ಅವಳಿಗೆ ಟಿಕೆಟ್ ಕೊಡಿ ಅಂದೆ. ಅಲ್ಲ ಮೇಡಮ್, ಇದೆಲ್ಲ ಗೊತ್ತಿಲ್ಲ ನಿಮಗೆ ಅಂದರು. ಇರಲಿ, ಪರವಾಗಿಲ್ಲ, ಬಾ ಅಮ್ಮ, ಇಲ್ಲಿ ಕುಳಿತುಕೋ ಬಾ ಎಂದೆ. ಆ ಹುಡುಗಿ ಖುಷಿಯಿಂದ ಧನ್ಯವಾದಗಳು ಅಮ್ಮ ಅಂತ ನನ್ನ ಹತ್ತಿರ ಬಂದು ಕುಳಿತಳು. ಎಲ್ಲರೂ ನನ್ನ ಕಡೆ ನೋಡಿದರು. ಇರಲಿ, ನಾನು ಈ ಹಂತ ದಾಟಿ ಬಂದವಳೆ, ಈಗ ಸ್ವಲ್ಪ ಹಣ ಬಂದಿರಬಹುದು ಅಂದುಕೊಂಡು ಸುಧಾರಿಸಿಕೊಂಡೆ. ನೀರು ಕುಡಿ, ಆರಾಮಾಗಿ ಕುಳಿತುಕೋ ಎಂದೆ. ಪಾಪ ಮುದುಡಿ ಕುಳಿತುಕೊಂಡಳು. ಹೊತ್ತಾದ ಮೇಲೆ ಊಟಕ್ಕೆ ನಿಲ್ಲಿಸಿದರು. ನಾನು ಇಳಿಯುತ್ತಿದ್ದೆ. ಆ ಹುಡುಗಿಗೆ ಕರೆದೆ, ಬಾ ಅಂತ. ಇಲ್ಲಮ್ಮ, ಬ್ರೆಡ್ ಇದೆ, ನಾನು ಇದೇ ತಿನ್ನುತ್ತೇನೆ ಎಂದಳು. ಪರವಾಗಿಲ್ಲ ಬಾ ಅಂದೆ. ಬಂದಳು. ಪಾಪ ನನ್ನ ಕೈ ಹಿಡಿದು ಕೆಳಗಿಳಿಸಿ ಹಿಂದೆ ಬಂದಳು. ನನ್ನ ಜೊತೆ ಅವಳಿಗೂ ಒಂದು ಪ್ಲೇಟ್ ತರಿಸಿದೆ. ಮುಜುಗುರ ಪಡುತ್ತಾ ಊಟ ಮಾಡಿದಳು. ಹಸಿದ ಹೊಟ್ಟೆ, ಗಪಗಪ ತಿಂದಳು. ಅಮ್ಮ, ನನ್ನ ಹತ್ತಿರ ದುಡ್ಡು ಇಲ್ಲ, ನಾನು ಇದೇ ರೋಡಿಗೆ ಓಡಾಡುತ್ತೇನೆ, ಯಾವಾಗಲಾದರೂ ಸಿಕ್ಕರೆ ಆ 20 ರೂಪಾಯಿ ಜೊತೆ ಈ ಊಟದ ದುಡ್ಡನ್ನು ನಿಮಗೆ ಕೊಡ್ತೀನಿ ಅಂದಳು. ಪರವಾಗಿಲ್ಲ ಬಾ ಅಂದೆ. ಬಂದು ಕೂತ ಮೇಲೆ ಕೇಳಿದೆ, ಯಾಕೆ, ಎಲ್ಲಿಗೆ ಹೊರಟಿರುವೆ ಅಂದೆ. ಅಮ್ಮ, ನಾನು ನಮ್ಮಮ್ಮ ಇಬ್ಬರೇ. ಅಮ್ಮ ಬೇರೆಯವರ ಮನೆ ಕೆಲಸ ಮುಸುರಿ ಮಾಡಿ ನನಗೆ ಓದಿಸುತ್ತಾಳೆ. ಈಗ ಅವಳಿಗೆ ತುಂಬ ಹುಷಾರಿಲ್ಲ, ಎದೆಯಲ್ಲಿ ಕಫ ತುಂಬಿಕೊಂಡಿದೆ, ಅದನ್ನು ತೆಗೆಯಲು 10,000 ಖರ್ಚಾಗುತ್ತೆ ಅಂದರು. ಅದಕ್ಕೆ ಇಲ್ಲೇ ಪಕ್ಕದ ಊರಿನಲ್ಲಿ ಅಮ್ಮನ ತಮ್ಮ ಇದ್ದಾನೆ, ಅವನ ಹತ್ತಿರ ಸಾಲು ಕೇಳಲು ಹೋಗುತ್ತಿದ್ದೇನೆ ಅಂದಳು. ಆದರೆ ಅವನ ಹೆಂಡತಿ ತುಂಬ ಜೋರು, ದುಡ್ಡು ಕೊಡದೇ ಇದ್ದರೆ ಹೇಗೆ ಅಂತ. ಆದರೂ ಮಾವನಿಗೆ ಒಂದು ಮಾತು ಕೇಳಿ ಬರೋದು ಅಂತ ಹೊರಟಿದ್ದೇನೆ ಮೇಡಮ್ ಅಂದಳು. ನೀನು ಏನು ಓದುತ್ತಿದ್ದೀಯಾ ಅಂದೆ. ಈ ವರ್ಷ 10ನೇ ಕ್ಲಾಸ್ ಮೇಡಮ್, ಚೆನ್ನಾಗಿ ರಿಸಲ್ಟ್ ತೆಗೆದು ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿ ಅಮ್ಮನಿಗೆ ಕೆಲಸ ಬಿಡಿಸುತ್ತೇನೆ ಎಂದಳು. ಮತ್ತೆ ನಿನ್ನ ಓದು ಎಂದೆ. ಮುಂದೇನೂ ಓದ್ತೀನಿ ಮೇಡಮ್, ದೊಡ್ಡ ಕೆಲಸ ತೆಗೆದುಕೊಂಡು ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ನಮ್ಮಮ್ಮ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದ್ದಾಳೆ ಅಂದು ಕಣ್ಣು ಒರೆಸಿಕೊಳ್ಳುತ್ತಾ ನನ್ನ ಹತ್ತಿರ ಒಂದು ಇಂಗ್ಲಿಷ್ ಪುಸ್ತಕ ಮತ್ತು ಕನ್ನಡ ಇತ್ತು, ಅವಳಿಗೆ ಕೊಟ್ಟು ಓದಲು ಹೇಳಿದೆ. ಅವಳಿಗೆ ಎಷ್ಟು ಖುಷಿ ಎಂದರೆ ತೆಗೆದುಕೊಂಡು 2 ಸರಾಗವಾಗಿ ಓದಿದಳು. ಕನ್ನಡ ಮೀಡಿಯಂ ಹುಡುಗಿಯರು ಇಂಗ್ಲಿಷ್ ಪೇಪರ್ ಸರಾಗವಾಗಿ ಓದಲ್ಲ. ಹುಡುಗಿ ತುಂಬ ಬುದ್ಧಿವಂತೆ ಅನಿಸಿತು. ನೋಡು, ನಾನೊಂದು ಕೇಳುತ್ತೇನೆ, ಸರಿಯಾಗಿ ಉತ್ತರ ಕೊಡು ಅಂದೆ. ಹೇಳಿ ಅಂದಳು. ಒಂದು ವೇಳೆ ನಾನು ನಿನಗೆ 10,000 ಕೊಟ್ಟರೆ ನೀನು ನನಗೆ ಹೇಗೆ ಮುಟ್ಟಿಸುವೆ ಅಂದೆ. ಮೇಡಮ್, ಅದು ನನಗೆ ಸ್ವಲ್ಪ ಸಮಯ ಬೇಕು, ಏಕೆಂದರೆ ಇನ್ನು 1 ತಿಂಗಳಲ್ಲಿ 10ನೆಯ ಪರೀಕ್ಷೆ ಶುರುವಾಗುತ್ತದೆ. ನಾನು ಓದಲಿಲ್ಲ ಅಂದರೆ ಚೆನ್ನಾಗಿ ಅಂಕ ತೆಗೆದುಕೊಳ್ಳಲು ಆಗದು, ಅದು ಆಗದಿದ್ದರೆ ಮುಂದೆ ಓದಲು ಆಗದು. ಅದಕ್ಕೆ ಪರೀಕ್ಷೆ ಮುಗಿದ ಮೇಲೆ ಎಲ್ಲಿಯಾದರೂ ರಾತ್ರಿ ಪಾಳಿ ಕೆಲಸಕ್ಕೆ ಸೇರಿ ಹಗಲು ನಮ್ಮಮ್ಮ ಮಾಡುವ ಮನೆಗಳು ಮಾಡಿ ನಿಮಗೆ ದುಡ್ಡು ತಂದು ಮುಟ್ಟಿಸುತ್ತೇನೆ. ನೀವು ಫೋನ್ ನಂಬರ್ ಮತ್ತು ನಿಮ್ಮ
ಮನೆ ವಿಳಾಸ ಕೊಟ್ಟರೆ ಬಂದು ಕೊಡುವೆ. ಆಮೇಲೆ ಮೇಡಮ್, ದುಡ್ಡು ಕೊಡುವುದರಲ್ಲಿ ಸ್ವಲ್ಪ ಹೆಚ್ಚು ಸಮಯ ತೆಗೆದುಕೊಂಡರೆ ಇನ್ನೂ 2,000 ಸೇರಿಸಿ ಕೊಡ್ತೀನಿ ಎಂದಳು. ಹುಡುಗಿಗೆ ನಂಬಬಹುದಾ ಎಂದು ನನ್ನ ಫೋನ್ ನಂಬರ್ ಮತ್ತು ವಿಳಾಸ ಒಂದು ಹಾಳೆ ಮೇಲೆ ಬರೆದ ಹಾಗೆ ಕೈಯಲ್ಲಿ ಹಿಡಿದುಕೊಂಡು, ಏನು ಮಾಡುವುದು, ಕೊಡುವುದಾ ಒಂದು ಮನಸ್ಸು, ಬಿಡುವುದು ಒಂದು ಮನಸ್ಸು ಹೇಳಿತು. ಕೊಡು, 4 ಜನ ಗೆಳತಿಯರು ಕೂಡಿ ಹೋಟೆಲ್ಗೆ ಹೋದರೆ 5,000 ಖರ್ಚಾಗುತ್ತದೆ. 2 ಸಲ ಊಟ ಮಾಡಿವಿ ಅಂತ ತಿಳಿದುಕೋ, ಇಲ್ಲ ನಿನ್ನ ಚಿಕ್ಕಂದಿನ ಸಮಯ ನೆನೆಸಿಕೊಳ್ಳು ಎಂದಿತ್ತು ಮನಸ್ಸು. ಹುಡುಗಿ ನನ್ನ ಮುಖ ನೋಡುತ್ತಾ ಕುಳಿತು. ನನಗನಿಸಿತು, ಆ ಮಾವನ ಮನೆಗೆ ಹೋಗಿ ಮಾತು ಕೇಳಿ ಬರುವುದಕ್ಕಿಂತ ನಾನೇ ಕೊಟ್ಟರೆ ನಾನು ಕಳೆದುಕೊಳ್ಳುವುದಾದರೂ ಏನು, ನನ್ನ ಅರ್ಧ ತಿಂಗಳ ಪೆನ್ಷನ್ ಎಂದುಕೊಂಡೆ. ಊರಲ್ಲಿ ಹೊಲ ಮಾಡುವನಿಗೆ ಕೊಡಲು ತೆಗೆದುಕೊಂಡು ಹೋಗುತ್ತಿದ್ದ 30,000 ರೂಪಾಯಿದಲ್ಲಿ 10,000 ಮತ್ತು ಆ ಕಾಗದ ಕೊಟ್ಟೆ. ನೋಡು, ನೀನು ಈ ಸಲ ವಿಶ್ವಾಸದಿಂದ ನಡೆದುಕೊಂಡರೆ ಮುಂದೇನೂ ನಿನಗೆ ಓದಲು ಸಹಾಯ ಮಾಡುವೆ ಅಂತ ಭರವಸೆ ಕೊಟ್ಟೆ. ನೀನು ಊರಿಗೆ ಹೋದ ಮೇಲೆ ನಿಮ್ಮ ಹತ್ತಿರ ಫೋನ್ ನಂಬರ್ ಕೊಡು, ಆಗಾಗ ಮಾಡುತ್ತಿರುವೆ ಎಂದೆ. ಇಲ್ಲಿಂದನೇ ನಿಮ್ಮ ಊರಿಗೆ ಹೋಗು, ಬಹಳ ರಾತ್ರಿಯಾಗುತ್ತೆ ಅಂದೆ. ಧನ್ಯವಾದಗಳು ಎಂದು ಕಾಲು ನಮಸ್ಕರಿಸಲು ಬಂದಳು. ಬೇಡ, ನಿನ್ನ ತಾಯಿಗೆ ಬೇಗ ಹುಷಾರಾಗಲಿ ಅಂತ ಆ ದೇವರಲ್ಲಿ ಬೇಡಿಕೋ, ಒಳ್ಳೆಯದಾಗಲಿ ಎಂದೆ. ಸರಿ ಮಾಡಿದನೋ ತಪ್ಪು ಮಾಡಿದೆನೋ, ಮಾಡಿದ್ದಂತೂ ಆಗಿತ್ತು. ಗುರುತು ಪರಿಚಯ ಇಲ್ಲದ ಹುಡುಗಿ, ವಿಶ್ವಾಸವಿಟ್ಟು ಕೊಟ್ಟೆ. ಬರಲಿಲ್ಲ ಅಂದರೂ ಏನು ಮಹಾ, ನಾನಂತೂ ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಿದ್ದೇನೆ. ಅದು ಅವಳು ಸರಿಯಾಗಿ ಉಪಯೋಗಿಸದೇ ಇದ್ದರೆ ಆ ಪಾಪ ಅವಳ ಲೆಕ್ಕದಲ್ಲಿ ಜಮಾ ಆಗುತ್ತೆ ಅಂತ ತಿಳಿದೆ. ಊರಿನ ಕೆಲಸ ಮುಗಿಸಿ ಮರಳಿ ಬೆಂಗಳೂರಿಗೆ ಬಂದೆ. ಒಂದು ಮಧ್ಯಾಹ್ನ ಊಟ ಮಾಡುತ್ತಿರಬೇಕಾದರೆ ಮನೆಯವರು ನನ್ನ ಮಗನ ಹತ್ತಿರ ಘಟನೆ ಹೇಳಿದೆ. ಎಲ್ಲರೂ ಜೋರಾಗಿ ನಕ್ಕರು. ಆಯಿತು, ನಿನ್ನ ದುಡ್ಡು ಬಂದ ಹಾಗೆ ಎಂದು ನಗಾಡಿದರು. ಅದರಂತೆ ಆ ಹುಡುಗಿ 4 ದಿವಸ ಆದರೂ ಫೋನ್ ಮಾಡಲಿಲ್ಲ. ನಾನೇ ಮೋಸ ಹೋದೆನೇನೋ ಎಂದು ಸುಮ್ಮನಾದೆ. 3 ತಿಂಗಳು ಕಳೆಯಿತು. ಫೋನ್ ಇಲ್ಲ, ಏನೂ ಇಲ್ಲ. ನಾನು ಮರೆತು ಹೋದೆ. ಒಂದು ಮಧ್ಯಾಹ್ನ ಬೆಲ್ಲಾಯಿತು. ಕೆಲಸದವಳು ಬಾಗಿಲ ತೆರೆದಳು. ಆ ಹುಡುಗಿ ಅವಳ ತಾಯಿ ನಿಂತಿದ್ದರು. ಅವಳಲ್ಲಿ ತುಂಬ ಬದಲಾವಣೆ ಕಂಡಿತು. ಒಳ್ಳೆ ಬಟ್ಟೆ ಹಾಕಿಕೊಂಡಿದ್ದಳು. ಸ್ವಲ್ಪ ಸಿಟ್ಟಿನಿಂದಲೇ ಒಳಗೆ ಬಾ ಎಂದೆ. ಅವಳಮ್ಮ ನಮಸ್ಕರಿಸುತ್ತಾ, ತುಂಬ ಉಪಕಾರ ಆಯ್ತಮ್ಮ, ನನ್ನ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವಳು ಕೆಲಸನೂ ಮಾಡಿ ಓದಬೇಕಾಗಿತ್ತು. ನೀನು ಮೊದಲು ಓದಿ ಚೆನ್ನಾಗಿ ಪಾಸಾಗಿ ಕೆಲಸ ಮಾಡಿ ದುಡ್ಡು ಹೊಂದಿಸು ಎಂದೆ. ಈಗ ಅವಳು 92 ಅಂಕಗಳಿಂದ ಪಾಸಾಗಿದ್ದಾಳೆ. ಅವಳ ರಿಸಲ್ಟ್ ನೋಡಿ ಅಲ್ಲೇ ಪಂಚಾಯಿತಿ ಆಫೀಸಿನಲ್ಲಿ ಕೆಲಸ ಕೊಟ್ಟಿದ್ದಾರೆ. ತಿಂಗಳಿಗೆ 10,000 ಇದೆ. ಅದಕ್ಕೆ ಅಮ್ಮ, ನಿಮ್ಮ ದುಡ್ಡು 15,000 ಇದೆ, ತೆಗೆದುಕೊಳ್ಳಿ. ನಿಮ್ಮ ಈ ಸಹಾಯ ಯಾವತ್ತೂ ಮರೆಯಲ್ಲ ಅಂದು ಸ್ವೀಟ್ ಡಬ್ಬ ಕೊಟ್ಟಳು. ಅಲ್ಲಿ ಕುಳಿತಿದ್ದ ನನ್ನ ಮಗ ಮನೆಯವರು ಸುಮ್ಮನೆ ನೋಡುತ್ತಿದ್ದರು. ಅದು ಬಿಡಿ, ಮುಂದೆ ಓದು ಅಂದರೆ ಅಷ್ಟು ಹುಷಾರು ಇದ್ದ ಹುಡುಗಿ ಓದು ನಿಲ್ಲಿಸಬಾರದು ಅಂತ, ಇಲ್ಲಮ್ಮ, ರಾತ್ರಿ ಶಾಲೆಗೆ ಹಚ್ಚುತ್ತೇನೆ, ಕೆಲಸ ಮಾಡುತ್ತಾ ಓದುತ್ತೇನೆ, ನನ್ನ ತಾಯಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂದಳು. ನೋಡು, ಈ ದುಡ್ಡು ನೀನೇ ಇಟ್ಕೋ, ಮುಂದಿನ ಓದಿಗೆ ಆಗುತ್ತೆ. ಒಂದು ಕೆಲಸ ಮಾಡ್ತೀಯಾ? ಹೇಗೋ ನೀವಿರುವುದು ಬಾಡಿಗೆ ಮನೆ, ನಮಗೂ ಕೆಲಸ ಮಾಡೋರು ಸಿಗ್ತಿಲ್ಲ. ನೀವು ನಮ್ಮ ಕೆಲಸದವರಿಗೆ ಕಟ್ಟಿದ ಮನೆಯಲ್ಲಿ ಇರಿ. ನಿಮ್ಮ ತಾಯಿ ನಮಗೆ ಬರೀ ಅಡಿಗೆ ಮಾಡಿದರೆ ಸಾಕು. ನೀನು ಓದು, ಎಷ್ಟು ಬೇಕಾದರೂ ಓದು, ನಾನು ಓದಿಸುತ್ತೇನೆ ಅಂದೆ. ಅವಸರವೇನೂ ಇಲ್ಲ, ವಿಚಾರ ಮಾಡಿ ಹೇಳಿ ಎಂದೆ. 1 ವಾರ ಬಿಟ್ಟು ತಾಯಿ ಮಗಳು ಬಂದರು. ತಾಯಿನೂ ಅಚ್ಚುಕಟ್ಟಾಗಿ ಅಡುಗೆ ಮಾಡುತ್ತಿದ್ದಳು. ಹುಡುಗಿಯು ಬಿಡುಬಿದ್ದಾಗ ತಾಯಿಗೆ ಸಹಾಯ ಮಾಡುತ್ತಿದ್ದಳು. ಒಂದು ದಿನ, ಅಮ್ಮ, ನೀವು ಗುರುತು ಪರಿಚಯ ಇಲ್ಲದ ಹುಡುಗಿಗೆ ಸಹಾಯ ಮಾಡಿದ್ದೀರಾ, ನೀವು ಒಳ್ಳೆಯವರು, ನಿಮ್ಮಂಥವರ ನೆರಳಲ್ಲಿ ನನ್ನ ಮಗಳು ಇರಲಿ ಅಂತ ಇಲ್ಲಿಗೆ ಬಂದೆ. ನನಗೋ ಮೇಲಿಂದ ಮೇಲೆ ಆರೋಗ್ಯ ಹದಗೆಡುತ್ತೆ, ಅವಳಿಗೆ ನೀವೇ ಆಸರೆ ಎಂದು ದೊಡ್ಡ ಮಾತನಾಡಿದಳು. ಈಗ ಆ ಹುಡುಗಿ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ಆದರೂ ಅವಳ ಅಮ್ಮ ನಮ್ಮ ಮನೆಯಲ್ಲಿ ಕೆಲಸ ಬಿಟ್ಟಿಲ್ಲ. ಒಬ್ಬರ ಮೇಲೆ ವಿಶ್ವಾಸವಿಟ್ಟು ಸ್ವಲ್ಪ ಸಹಾಯ ಮಾಡಿದರೆ ಒಬ್ಬರ ಬದುಕಿನ ಬಣ್ಣ ಬದಲಿಸಬಹುದು. ಎಲ್ಲರೂ ಕೆಟ್ಟವರು ಇರಲ್ಲ, ಎಲ್ಲರೂ ಒಳ್ಳೆಯವರು ಇರಲ್ಲ. ಆದರೂ ಆಪತ್ ಕಾಲಕ್ಕೆ ಸಹಾಯ ಸಿಕ್ಕರೆ ಒಳ್ಳೆಯವರಾಗಲೂಬಹುದು. ಇದು ನನ್ನ ನಂಬಿಕೆ.
ಇದುವರೆಗೆ ಕಥೆ ಅಂದದ ಮನಸ್ಸು ಕೇಳಿದಿರಿ. ಬರೆದವರು ಬಸಮ್ಮ ಭರಮಶೆಟ್ಟಿ.